ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ಕೋಲಾಹಲವನ್ನೇ ಎಬ್ಬಿಸಿದೆ. ದೇವರಾಜೇಗೌಡ 100 ಕೋಟಿ ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ರು. ಇನ್ನು ಇದೇ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಬಳಿ ದಾಖಲೆ ಇರಬಹುದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಬಂಡೆಪ್ಪ ಕಾಶೆಂಪೂರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಸತ್ಯಾಂಶ ಹೊರಬರಬೇಕಾದ್ರೆ ಸಿಬಿಐಗೆ ನೀಡಬೇಕು ಈ ಒಂದು ಕೇಸನ್ನ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್. ಹಾಗಾದ್ರೆ ಏನ್ ಹೇಳಿದ್ದಾರೆ ಕಾಶೆಂಪೂರ್ ಅವರು ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತದೆ. ಪೆನ್ಡ್ರೈವ್ ಪ್ರಕರಣವಾಗಿ ದೇವರಾಜೇಗೌಡರು ಒಂದು ಆರೋಪ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ನೇರ ಆರೋಪ ಸ್ಥಾನದಲ್ಲಿ ಅಂದರೆ 100 ಕೋಟಿ ಆಫರ್ ಮಾಡಿದ್ರು ನನಗೆ ಅಂತ ದೇವರಾಜೇಗೌಡರು ಆರೋಪ ಮಾಡ್ತಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಅರೆ ಅದೇನು ಮುಚ್ಚ ಆರೋಪ ಮಾಡಿಲ್ಲ ರೀ, ಎಲ್ಲರ ಎದುರುಗಡೆ ಮೀಡಿಯಾ ಎದುರುಗಡೆ ಹೇಳಿದಾರ. ಅದಕ್ಕೆ ಸತ್ಯ ಹೊರಗೆ ಬರಬೇಕು, ಅವ್ರಿಗೆ ಬಿಡಬೇಕು. ಸರ್ಕಾರ ಅದ್ರ ಮ್ಯಾಗ ಎನ್ಕ್ವೈರಿ ಮಾಡಬೇಕು. ಅದಕ್ಕೆ ಮೊದಲು ಹಿಡಿದು ನಾವು ಹೇಳ್ತಾ ಇದ್ದೀವಿ. ಪಾಪ ದೇವರಾಜೇಗೌಡರು ಹೇಳಿದರು ಇದು CBI ಕೊಡ್ರಿ ಅಂತೇಳಿ CBI ಕೊಡ್ರಿ, ಬರಲಿ ಸತ್ಯತೆ ಹೊರಗಡೆ ಬರಲಿ. ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ದೇವರಾಜೇಗೌಡ ನೋಡಿ ನಿನ್ನೆ ಸ್ಪಷ್ಟವಾಗಿ ಹೇಳಿದಾರ. ಇದ್ರದ್ದು ಸತ್ಯತೆ ಹೊರಗೆ ಬರಬೇಕು. ಇದ್ರದ್ದು ಒಂದೇ ಒಂದು ಮಾರ್ಗ ಇದೆ, ಅದು CBI ಕೊಡಬೇಕು. ಈಗ ಸಿದ್ದರಾಮಯ್ಯವ್ರು ಹೇಳ್ತಾರೆ CBI ಅವಶ್ಯಕತೆ ಇಲ್ಲ, ನಮ್ಮ ಪೊಲೀಸರು SIT ಅವರೇ ಮಾಡ್ತಾರೆ. ಏನು ಮಾಡಿದ್ದಾರೆ ಈಗ ನೋಡ್ತಾ ಇದ್ದೀವಲ್ಲ, ಗೊತ್ತಾಯ್ತಾ? ಈಗ ಪಾಪ ರೇವಣ್ಣ ನಿನ್ನೆ ನಾವು ನಾಗೇಶ್ ಅವ್ರದ್ದು ವಾದ ಎಲ್ಲ ಕೇಳಿದೆವು. ಯಾರು ಮಹಿಳೆಯರು ಅದ್ರ ಮಹಿಳಾ ಪೊಲೀಸ್ನಿಂದ ಅದು ಬುಕ್ ಮಾಡಬೇಕಾಗಿತ್ತು, ಅದು ಆಗಿಲ್ಲ, ಟೈಪ್ನಿಂದ ಮಾಡಿದ್ದಾರೆ. ಇಂಥವೆಲ್ಲ ಲೂಪೋಲ್ಸ್ ಆಗಿದ್ದರೆ ಬೇರೆಯವರಿಗೆ ಸಂಶಯ ಬರಲ್ವಾ? ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಇದರಲ್ಲೇ ಯಾಕೆ ಅವ್ರಿಗೆ ಯಾಕೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸತ್ಯತೆ ಹೊರಗೆ ಬರಲಿ, ಅದರಲ್ಲೇನಿದೆ ಗೊತ್ತಾಯ್ತಾ, ಕೊಡಲಿ. ಅಲ್ಲ, ಈಗ ದೇವರಾಜೇಗೌಡರ ಆರೋಪ ಸತ್ಯ ಇದೆ ಅಂತ ನೀವು ಒಪ್ತೀರಾ? ಡಿ.ಕೆ. ಶಿವಕುಮಾರ್ ಕೈವಾಡ ಇದರಲ್ಲಿದೆ ಅಂತ ನೀವು ಒಪ್ತೀರಾ ಸರ್? ಈಗ ನೋಡಿ, ಅವ್ರು ಎಷ್ಟು ಓಪನ್ ಆಗಿ ಹೇಳಿದ ಮೇಲೆ ಗೊತ್ತಾಯ್ತಾ, ಅವ್ರು ಹೇಳಿದಾರ ನಾನೇನಾರು ಹೆಚ್ಚು ಕಮ್ಮಿ ನಾನು ಹೊರಗಡೆ ಬಿಟ್ಟರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿದ್ದಾರೆ ಅವರು, ಗೊತ್ತಾಯ್ತಾ? ಹಾಗಾಗಿ ಬರಲಿ, ಎಲ್ಲ ಹೊರಗೆ ಬರಲಿ, ರಾಜ್ಯದ ಜನತೆ ನೋಡಲಿ. ಇದಕ್ಕೆ ಯಾಕೆ ಹಿಂದೇಟ್ ಆಗಬೇಕು ಗೊತ್ತಾ? ಬರಲಿ. ಅಲ್ಲ, ಅವ್ರು ಅಷ್ಟು ಧೈರ್ಯವಾಗಿ ಹೇಳ್ಬೇಕಾರೆ ಅವ್ರ ಹತ್ರ ಏನು ದಾಖಲೆ ಇರ್ಬೋದಾ, ಆಡಿಯೋ ವಿಡಿಯೋ ಏನಾದರೂ ಇರ್ಬೋದಾ ಇದ್ರ ಬಗ್ಗೆ? 100% ಅವ್ರ ಕೇಸ್ ಏನು ಯಾವತ್ತು ಅವ್ರ ಮ್ಯಾಗ ಕೇಸ್ ಆಗಿತ್ತು? ಏಪ್ರಿಲ್ 1ನೇ ತಾರೀಕು. ಅದಕ್ಕಿಂತ ಮೊದಲು ಅವರೇ ಕೇಸ್ ಕೊಟ್ಟಿದ್ರು. ಮತ್ತು ಇವ್ರಿಗೆ ಅರೆಸ್ಟ್ ಮೇದಲ್ಲಿ ಯಾಕೆ ಮಾಡಿದ್ರಿ ನೀವು ಹೇಳಿ? ಅವತ್ತೇ ಮಾಡಬೇಕಾಗಿತ್ತು, ಅವತ್ತೇ ವಿಚಾರಣೆ ಮಾಡಬೇಕಾಗಿತ್ತು. ಇವೆಲ್ಲ ಹಿಂದ್ಗಡೆ ಎಲ್ಲೆಲ್ಲಿ ಹೋಗಿದೆ, ಯಾತ್ಯಾತ್ ಹೋಗಿದೆ ಅಂತೇಳಿ ಮೋಸ್ಟ್ಲಿ ಅವ್ರ ಬಳಿ ಎಲ್ಲ ಇದ್ದಂಗೆ ಕಾಣಿಸ್ತದ, ಗೊತ್ತಾ? ಅದಕ್ಕೆ ಇವೆಲ್ಲ ನಡೀತಾ ಇದೆ. ಅಂದರೆ ಆ ವಿಡಿಯೋಗಳು ಬಂದರೆ ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದಾರಲ್ಲ, ನಾನು ಯಾಕೆ ಹೇಳಿ, ಅವರೇ ಹೇಳಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಬಂಡೆಪ್ಪ ಕಾಶೆಂಪೂರ್ ಅವರ ಹೇಳಿಕೆ. ಮಾಜಿ ಸಚಿವರಾದಂಥ ಬಂಡೆಪ್ಪ ಕಾಶೆಂಪೂರ್ ಅವರು ಈ ಪ್ರಕರಣದಲ್ಲಿ CBI ತನಿಖೆ ಕೊಡಬೇಕು, ಆಗ ಮಾತ್ರ ಇದರ ಸತ್ಯಾಸತ್ಯತೆಯ ಹೊರಗಡೆ ಬರೋಕ್ಕೆ ಸಾಧ್ಯ. SIT ತನಿಖೆಯಿಂದ ಇದೆಲ್ಲ ಸತ್ಯಾಂಶ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು CMಗೆ ಕೂಡ ಒತ್ತಡ ಆಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ.